ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ನೆಮ್ಮದಿಯು, ಆರೋಗ್ಯವು ತಂದೆಯಾದ ದೇವರು ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಶಿಲುಬೆಯ ಮೇಲೆ ಕ್ರಿಸ್ತನು ನುಡಿದ ಮೊದಲನೆಯ ಮಾತು. ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಯಾವಾಗ ಸುವಾರ್ತೆಯನ್ನು ಪ್ರಾರಂಭ ಮಾಡಿದ್ದಾರೋ ಅನೇಕ ಮಾತುಗಳನ್ನು ಮಾತಾಡಿದ್ದಾರೆ. ಯೇಸು ಪ್ರಭು ಮಾತನಾಡಿರುವಂಥ ಪ್ರತಿ ಮಾತಿನಲ್ಲಿ ಜ್ಞಾನ ಇದೆ, ಸಮಾಧಾನ ಇದೆ, ಸಂತೋಷ ಇದೆ, ಆರೋಗ್ಯ ಇದೆ. ಆತನ ಮಾತಿನಲ್ಲಿ ಆತನ ಮಾತನ್ನು ಯಾರು ಅರ್ಥ ಮಾಡಿಕೊಂಡು ದೇವರಿಗೆ ವಿಧೇಯರಾಗಿ ಭಯ ಭಕ್ತಿಯಿಂದ ಯಾರು ನಡ್ಕೊಳ್ತಾರೋ ಈ ಒಂದು ಆತ್ಮಿಕ ಆಶೀರ್ವಾದವನ್ನು ಅನುಭವಿಸ್ತಾರೆ. ಪ್ರಿಯರೇ, ಯೇಸು ಪ್ರಭು ಮಾತಾಡಿರುವಂಥ ಪ್ರತಿ ಮಾತಿನಲ್ಲಿ ಜ್ಞಾನ ಇದೆ, ಮಹಾಜ್ಞಾನ, ನಿತ್ಯ ಜೀವಕ್ಕೆ ನಡೆಸುವಂಥ ಜ್ಞಾನ, ನರಕವನ್ನು ತಪ್ಪಿಸುವಂಥ ಜ್ಞಾನ, ಪರಲೋಕಕ್ಕೆ ಸೇರಿಸುವಂಥ ಜ್ಞಾನ, ಭೂಲೋಕದಲ್ಲಿ ಸಮಾಧಾನವನ್ನು, ಸಂತೋಷವನ್ನು, ಆನಂದವನ್ನು, ನೆಮ್ಮದಿಯನ್ನು, ಆರೋಗ್ಯವನ್ನು ಕೊಡುವಂಥ ಜ್ಞಾನ. ಅದು ಕ್ರಿಸ್ತನ ಮೂಲಕ ನುಡಿದಂಥ ಮಾತುಗಳು. ಆ ಪ್ರಭು ಶಿಲುಬೆ ಮರಣ ಹೊಂದುವಂಥ ಸಮಯದಲ್ಲಿ ಕೂಡ ಕಷ್ಟದಲ್ಲಿ, ನೋವಿನಲ್ಲಿ ಇದ್ದಂಥ ಆ ಸಮಯದಲ್ಲಿ ಕೂಡ ಪ್ರಭು ಅದ್ಭುತವಾದಂಥ ಮಾತುಗಳನ್ನು ಮಾತಾಡ್ತಾರೆ. ಶ್ರೇಷ್ಠವಾದಂಥ ಮಾತುಗಳನ್ನು ಅವರು ಮಾತಾಡ್ತಾರೆ. ಮೊದಲನೇ ಮಾತು ಏನಂತ ನೋಡುವಾಗ 32, 33, 34ನೇ ವಚನ. 34ನೇ ವಚನದಲ್ಲಿ ಶಿಲುಬೆಯ ಮೇಲೆ ನುಡಿದಂಥ ಮಾತು, ಮೊದಲನೇ ಮಾತು. 32ನೇ ವಚನದಿಂದ ನೋಡೋಣ. ಆತನ ಸಂಗಡ ಕೊಲ್ಲುವುದಕ್ಕಾಗಿ ದುಷ್ಕರ್ಮಿಗಳಾಗಿದ್ದ ಬೇರೆ ಇಬ್ಬರನ್ನು ತೆಗೆದುಕೊಂಡು ಹೋದರು. ಅವರು ಕಪಾಲವೆಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಆತನನ್ನು, ಆ ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು. ಒಬ್ಬನನ್ನು ಆತನ ಬಲಗಡೆಯಲ್ಲಿ, ಒಬ್ಬನನ್ನು ಆತನ ಎಡಗಡೆಯಲ್ಲಿ ಹಾಕಿದರು. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಾರೆ ಎಂದು ಅರಿಯರು ಅಂದನು. ಅದನ್ನು ನೋಡಿ ಪ್ರಿಯರೇ, ಗಮನಿಸ್ರಿ, ಯಾರನ್ನು ಕುರಿತು ಕ್ಷಮಿಸು ಅಂದಿದ್ದಾನೆ? ಯೆಹೂದ್ಯರನ್ನು ಕುರಿತ ಅಥವಾ ಅನ್ಯರನ್ನು ಕುರಿತ? ಯೆಹೂದ್ಯರು, ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸಬೇಕು, ಯೆಹೂದ್ಯರು ಇದ್ದಾರೆ, ಅದೇ ಪ್ರಕಾರ ಅನ್ಯರು ಇದ್ದಾರೆ. ಯೆಹೂದ್ಯರು ರೋಮನರಿಗೆ ಯೇಸು ಕ್ರಿಸ್ತರನ್ನು ಒಪ್ಪಿಸ್ತಾರೆ. ಯೇಸು ಕ್ರಿಸ್ತರನ್ನು ಕುರಿತು ಚೆನ್ನಾಗಿ ಯಾರಿಗೆ ಗೊತ್ತು? ಯೆಹೂದ್ಯರಿಗೆ ಗೊತ್ತಾ, ರೋಮನರಿಗೆ ಗೊತ್ತಾ? ರೋಮ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡುವಂಥವರು ರೋಮನರು, ಅಂದರೆ ಅನ್ಯರು, ರೋಮ ಅಧಿಕಾರಿಗಳು. ಈ ರೋಮ ಅಧಿಕಾರಿಗಳು ಯೆಹೂದ್ಯರ ಮಾತನ್ನು ಕೇಳಬೇಕು. ಯೆಹೂದ್ಯರು ಇದ್ದಾರಲ್ಲ, ಯಾಜಕರು ಇದ್ದಾರೆ, ಮಹಾಯಾಜಕರಿದ್ದಾರೆ, ಶಾಸ್ತ್ರಿಗಳು, ಸದ್ದುಕಾಯರು, ಬಹಳ ಹಿರಿಯರು, ದೊಡ್ಡ ಸ್ಥಾನದಲ್ಲಿದ್ದಾರೆ ಅವರು. ಯಾಕೆಂದರೆ ರೋಮನರು ಆಳ್ವಿಕೆ ಮಾಡಬೇಕು ಅಂದಾಗ ಇವರ ಬೆಂಬಲ ಬಹಳ ಇದೆ. ಈಗಿನ ಕಾಲದಲ್ಲಿ ಕೂಡ ರಾಜಕೀಯ ನಾಯಕರು ಏನ್ರಿ, ಈ ಎಲೆಕ್ಷನ್ ಬಂದಂಥ ಸಮಯದಲ್ಲಿ ವೋಟ್ಗಳಿಗೋಸ್ಕರ ಗುಂಪು ಗುಂಪು ಸೇರಿಸ್ತಾರೆ. ಕ್ರೈಸ್ತರನ್ನು ಸೇರಿಸ್ತಾರೆ, ಎರಡನೇದಾಗಿ ಹಿಂದೂ ಸಹೋದರರನ್ನು ಸೇರಿಸ್ತಾರೆ, ಅದೇ ರೀತಿಯಲ್ಲಿ ಮುಸಲ್ಮಾನರನ್ನು, ಬೌದ್ಧರನ್ನು, ಜೈನರನ್ನು, ಇನ್ನು ಬೇರೆ ಬೇರೆ ಗುಂಪಿರುತ್ತಲ್ಲ, ಈ ಗುಂಪುಗಳ ಬಳಿಯಲ್ಲಿ ಹೋಗಿ ನಿಮ್ಗೇನು ಕೊರತೆ ಇದೆ, ನಾವು ಇದ್ದೀವಿ, ನಾವು ನೋಡ್ಕೊಳ್ತೀವಿ, ನಿಮ್ಮ ಓಟು ನಮ್ಗೆ ಹಾಕಿ ನಮ್ಮನ್ನು ಗೆಲ್ಲಿಸಿ ನಮಗೆ ಅಧಿಕಾರವನ್ನು ಕೊಡಿ ಅಂತೇಳಿ ಈ ಎಲೆಕ್ಷನ್ಗೆ ನಿಂತ್ಕೊಂಡಾಗ ಹೋಗಿ ವಿಚಾರ ಮಾಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಯಾರು ಬಹಳ ಜನ ಇದ್ದಾರೆ ಅವರ ಬೆಂಬಲವನ್ನು ತಗೊಳ್ತಾ ಇರ್ತಾರೆ. ಬಹಳ ಜನ ಯಾರಿದ್ದಾರೆ ಅವ್ರ ಕಷ್ಟ ಸುಖವನ್ನು ವಿಚಾರ ಮಾಡ್ತಾರೆ. ಅದೇ ಪ್ರಕಾರ 1ನೇ ಶತಮಾನದಲ್ಲಿ ಯೆಹೂದ್ಯರ ಗುಂಪು ಬಹಳ ಇದೆ, ಅಧಿಕಾರದಲ್ಲಿದ್ದಾರೆ. ಈ ಯೆಹೂದ್ಯರು ಏನ್ರಿ ರೋಮನರ ಬಳಿಗೆ ಹೋಗ್ತಾರೆ.
ಯೇಸು ಕ್ರಿಸ್ತರನ್ನು ಕುರಿತು ವಿವಾದ ಬರುತ್ತದೆ. ಯೇಸು ಕ್ರಿಸ್ತರನ್ನು ಬಂಧಿಸಿ ಈತನನ್ನು ಕೊಂದಾಕಬೇಕು ಎಂಬಂಥ ಕುತಂತ್ರದಿಂದ ಯೆಹೂದ್ಯರು ಎಳ್ಕೊಂಡು ಹೋಗ್ತಾರೆ. ಯೇಸು ಕ್ರಿಸ್ತರನ್ನು ಎಳ್ಕೊಂಡು ಹೋಗ್ತಾರೆ. ಅವಾಗ ಎಳ್ಕೊಂಡೋಗಿ ಯಾರ ಬಳಿಯಲ್ಲಿ ವಿಚಾರ? ಅನ್ಯರ ಬಳಿಯಲ್ಲಿ ವಿಚಾರ, ಅಂದರೆ ರೋಮನರ ಬಳಿಯಲ್ಲಿ ವಿಚಾರ ಮಾಡ್ತಾರೆ. ರೋಮ ಅಧಿಕಾರಿಗಳಲ್ಲಿ ನೋಡುವಾಗ ಏನ್ರಿ, ಈತನಲ್ಲಿ ಯಾವ ತಪ್ಪು ನಮಗೆ ಕಾಣಲಿಲ್ಲ ಅಂತೇಳಿ ರೋಮನರ ಆಳ್ವಿಕೆಯನ್ನು ಮಾಡುವಂಥ ಒಬ್ಬ ಅಧಿಕಾರಿ, ಒಬ್ಬ ಅರಸನು ಹೇಳುವಂಥ ಮಾತೆಂದರೆ ಈತನಲ್ಲಿ ಯಾವ ತಪ್ಪು ಕಾಣಲಿಲ್ಲ ಅಂತೇಳಿ ಆತನ ಹೇಳ್ತಾರೆ. ಇವರೇನಂತಾರೆ, ಯಾಜಕರು, ಮಹಾಯಾಜಕರು, ಶಾಸ್ತ್ರಿಗಳು, ಇಲ್ಲ ಈತನನ್ನು ಸಿಲುಬೆಗೆ ಹಾಕಬೇಕು, ಈತನನ್ನು ಕೊಂದಾಕಬೇಕು, ಈತನು ಬೇಡ ಅಂತ ಹೇಳಿ ಒಟ್ಟಲ್ಲಿ ಯೇಸು ಕ್ರಿಸ್ತರನ್ನು ನಿಂದಿಸ್ತಾರೆ, ಅವಮಾನಪಡಿಸ್ತಾರೆ, ಹಿಂಸೆ ಕೊಡ್ತಾರೆ. ಕೊನೆಯದಾಗಿ ರೋಮನರಿಗೆ ಒಪ್ಪಿಸ್ತಾರೆ. ರೋಮನರಿಗೆ ಒಪ್ಪಿಸಿದಾಗ ರೋಮನರು ಏನು ಮಾಡ್ತಾರೆ, ಆಯ್ತು ಅಂಥೇಳಿ ಶಿಲುಬೆ ಹೊರಿಸ್ತಾರೆ, ತಲೆ ಮೇಲೆ ಮುಳ್ಳಿನ ಕಿರೀಟ ಇಡ್ತಾರೆ, ಆಮೇಲೆ ಕೊರಡೆಗಳಿಂದ ಹೊಡಿತಾರೆ. ಇವರೆಲ್ಲರೂ ಕೂಡ ಏನ್ರಿ ಒಡೆದವರು, ಹಿಂಸೆ ಕೊಟ್ಟವರು ಯಾರಪ್ಪ ಅಂತ ನೋಡುವಾಗ ರೋಮನರು. ಯೇಸು ಕ್ರಿಸ್ತರನ್ನು ರೋಮನರಿಗೆ ಒಪ್ಪಿಸಿದವರು ಯೆಹೂದ್ಯರು ರೋಮನರಿಗೆ ಒಪ್ಪಿಸ್ತಾರೆ. ರೋಮನರು ಸಿಲುಬೆ ಒರೆಸಿ ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಟು ಕೊರಡೆಗಳಿಂದ ಒಡೆದು ಎಳ್ಕೊಂಡು ಹೋಗ್ತಾರೆ. ರೋಮನರಿಗೆ ಏನು ಗೊತ್ತಿಲ್ಲ, ಯೆಹೂದ್ಯರಿಗೆಲ್ಲ ಗೊತ್ತು. ಯೆಹೂದ್ಯರ ಬಳಿಯಲ್ಲಿ ಪ್ರವಾದನೆಗಳ ಗ್ರಂಥ ಇದೆ, ಯೆಹೂದ್ಯರ ಬಳಿಯಲ್ಲಿ ಧರ್ಮಶಾಸ್ತ್ರ ಇದೆ, ಯೆಹೂದ್ಯರ ಬಳಿಯಲ್ಲಿ ಸುವಾರ್ತೆ ಹೇಳಿದ್ದಾರೆ, ಯೆಹೂದ್ಯರ ಬಳಿಯಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ, ಅನೇಕ ಸೂಚಕ ಕ್ರಿಯೆಗಳನ್ನು ಮಾಡಿದ್ದಾರೆ, ಮಹಾಜ್ಞಾನದ ಸಂಗತಿಗಳನ್ನು ಸಾರಿದ್ದಾರೆ. ಇವಾಗ ಯಾರನ್ನು ಕ್ಷಮಿಸಬೇಕು, ಯೆಹೂದ್ಯರನ್ನ ಅಥವಾ ಅನ್ಯರನ್ನ ಅಥವಾ ಎಲ್ಲ ಜನಾಂಗದವರನ್ನ ಅಂತ ನೋಡುವಾಗ ರೋಮನರು ತಿಳಿಯದೆ ತಪ್ಪು ಮಾಡಿದ್ದಾರೆ, ಯೆಹೂದ್ಯರು ತಿಳಿದು ತಪ್ಪು ಮಾಡಿದ್ದಾರೆ. ತಿಳಿದು ತಪ್ಪು ಮಾಡಿರುವಂಥ ಯೆಹೂದ್ಯರಿಗೆ ಕ್ಷಮಾಪಣೆ ಇಲ್ಲ. ಯಾರಿಗೆ ಕ್ಷಮಾಪಣೆ? ತಿಳಿಯದೆ ತಪ್ಪು ಮಾಡಿರುವಂಥ ಪ್ರಜೆಗಳಿಗೆ ಕ್ಷಮಾಪಣೆ. ಗಮನಿಸಬೇಕು ಪ್ರಿಯರೇ, ತಂದೆ ಇವರೇನು ಮಾಡುತ್ತಿದ್ದಾರೋ ಇವರು ಅರಿಯರು ಎಂಬಂಥ ಮಾತು ನೋಡುವಾಗ ರೋಮನರು ತಿಳಿಯದೆ ಆತನನ್ನು ಹೊಡೆದಿದ್ದಾರೆ, ಹಿಂಸೆ ಪಡಿಸಿದ್ದಾರೆ, ನಿಂದಿಸಿದ್ದಾರೆ. ಆದ್ದರಿಂದ ಇವರೇನು ಮಾಡ್ತಾ ಇದ್ದಾರೆ, ತಂದೆ ಇವರನ್ನು ಕ್ಷಮಿಸಿ ಬಿಡು ಅಂತ ಹೇಳ್ತಾರೆ. ರೋಮನರನ್ನು ಕುರಿತು ಹೇಳಿರುವಂಥ ಮಾತು ಎಷ್ಟು ಅದ್ಭುತವಾದಂಥ ಮಾತು ಏನ್ರಿ. ಹೊಡೆದಿದ್ದಾರಲ್ಲ, ನಿಂದಿಸಿದ್ದಾರಲ್ಲ, ಬೈದಿದ್ದಾರಲ್ಲ, ತಲೆಯ ಮೇಲೆ ಮುಳ್ಳಿನ ಕಿರೀಟ ಇಟ್ಟಿದ್ದಾರಲ್ವ, ಹೊಡೆದ್ರು, ಬೈದರು, ಮುಳ್ಳಿನ ಕಿರೀಟ ಇಟ್ಟರು, ಸಿಲುಬೆ ಒರೆಸಿದ್ರು. ಕೊನೆಯದಾಗಿ ಅವರನ್ನು ಕುರಿತು ಪ್ರಭು ಹೇಳಿರುವಂಥ ಮಾತು ಎಂಥದ್ದು ಅಂತ ನೋಡುವಾಗ ತಂದೆ ಇವರೇನು ಮಾಡುತ್ತಿದ್ದಾರೋ ಇವರು ಅರಿಯರು, ಇವರನ್ನು ಕ್ಷಮಿಸಿ ಬಿಟ್ಬಿಡಿ, ಕಾಪಾಡಿ, ಇವರನ್ನು ಕ್ಷಮಿಸಿ, ಇವರ ತಪ್ಪುಗಳನ್ನು ಕ್ಷಮಿಸಿ. ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮ ಪ್ರಭು, ನಮ್ಮ ಒಡೆಯ, ನಮ್ಮ ಅರಸನು ಕ್ಷಮಿಸುವಂಥ ಗುಣವನ್ನು ತೋರಿಸಿದಾಗ, ಸುವಾರ್ತೆ ಮಾಡಿದಾಗ, ಪರಿಚಯ ಮಾಡಿದಾಗ, ಆತನ ಶಿಷ್ಯರು ಎಂದು, ಆತನ ಭಕ್ತರು ಎಂದು, ಕ್ರೈಸ್ತರು ಎಂದು ಕರೆಯಲ್ಪಡುವಂಥ ನಾವು ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸ್ತಾ ಇದ್ದೀವಾ? ಏನು ಮಾಡ್ತಾ ಇದ್ದೀವಿ? ಒಂದ್ಸರಿ ಆಲೋಚನೆ ಮಾಡಿ ಪ್ರಿಯರೇ. ಇದು ಪ್ರತಿ ಕ್ರೈಸ್ತರು ಕಲಿಯಬೇಕು. ತಿಳಿದು ತಪ್ಪು ಮಾಡೋರನ್ನು ಕುರಿತಲ್ಲ, ತಿಳಿಯದೆ ಒಂದು ವೇಳೆ ತಪ್ಪು ಮಾಡಿದಾಗ ಅಂಥವರನ್ನು ಕುರಿತು ಕ್ಷಮಿಸಬೇಕು ಅಂತ. ತಿಳಿದು ತಪ್ಪು ಮಾಡಿದಾಗ ಕಾನೂನಿಗೊಪ್ಪಿಸ್ಬೇಕು. ತಿಳಿಯದೆ ಯಾರಾದರೂ ತಪ್ಪು ಮಾಡಿದಾಗ ದೇವರೇ ಇವರನ್ನು ಕ್ಷಮಿಸಿಬಿಡಿ ದೇವರೇ ಅಂತೇಳಿ ಕೇಳ್ಕೋಬೇಕು ಪ್ರಿಯರೇ. ಮತ್ತೊಂದು ವಚನವನ್ನು ನಾವು ನೋಡೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಿಂದ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರೂ ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ.
ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ನೋಡಿದ್ರ, ಅಂದರೆ ಯೇಸುಕ್ರಿಸ್ತರು ಶಿಲುಬೆಯ ಮರಣವನ್ನು ಹೊಂದುವಂಥ ಆ ಸಮಯದಲ್ಲಿ ತಂದೆಯವರು ಏನು ಮಾಡುತ್ತಿದ್ದರು ಗೊತ್ತಿಲ್ಲ, ತಿಳಿಯದೆ ತಪ್ಪು ಮಾಡ್ತಾ ಇದ್ದಾರೆ, ಇವರನ್ನು ಕ್ಷಮಿಸು ತಂದೆ. ಅದೇ ಪ್ರಕಾರ ಪ್ರತಿ ಕ್ರೈಸ್ತರು ಕೂಡ ಏನು ಮಾಡಬೇಕಂತೆ? ಕ್ಷಮೆ ಗುಣ ಉಳ್ಳವರಾಗಿರ್ಬೇಕಂತೆ. ಪ್ರೀತಿಸಬೇಕು, ಕನಿಕರಿಸಬೇಕು, ದಯೆ ತೋರಿಸ್ಬೇಕು, ದೇವರ ಜ್ಞಾನವನ್ನು ಸಾರಬೇಕು. ಎಲ್ಲಿಂದ ಪ್ರಾರಂಭವಾಗಬೇಕು? ಕ್ರೈಸ್ತರ ಕುಟುಂಬದಲ್ಲಿ ಮೊಟ್ಟ ಮೊದಲು ಅವರವರ ಕುಟುಂಬದಲ್ಲಿ ಪ್ರಾರಂಭವಾಗಬೇಕಿದು. ಕ್ರೈಸ್ತರ ಕುಟುಂಬದಲ್ಲಿ ಪ್ರಾರಂಭವಾಗಬೇಕಾ? ಏನು ಪ್ರಾರಂಭವಾಗಬೇಕು? ಕನಿಕರ ಎನ್ನುವಂಥದ್ದು ಪ್ರಾರಂಭವಾಗಬೇಕು, ದಯೆ ಎನ್ನುವಂಥದ್ದು ಪ್ರಾರಂಭವಾಗಬೇಕು, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರನ್ನೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ, ಇನ್ನೊಬ್ಬರನ್ನ ಕ್ಷಮಿಸಿರಿ. ಅಂದರೆ ಇದು ಪ್ರತಿ ಮನೆಯಲ್ಲಿ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಕಲಿಬೇಕು, ಅಕ್ಕ ತಂಗಿಯರ ಮಧ್ಯದಲ್ಲಿ ಕಲಿಬೇಕು, ಗಂಡ ಹೆಂಡತಿ ಮಧ್ಯದಲ್ಲಿ ಕಲಿಬೇಕು, ತಂದೆ ಮಕ್ಕಳ ಮಧ್ಯದಲ್ಲಿ ಕಲಿಬೇಕು, ಒಬ್ಬರಿಗೊಬ್ಬರು ಕುಟುಂಬದಲ್ಲಿ ಕಲಿಬೇಕು, ಆಮೇಲೆ ಸಭೆಯಲ್ಲಿ ಪ್ರತಿಯೊಬ್ಬರು ಕಲಿಬೇಕು. ಎಲ್ಲರೂ ಕಲಿತು ಒಗ್ಗಟ್ಟಾಗಿ ದೇವರ ವಾಕ್ಯಕ್ಕೆ ಒಳಪಟ್ಟು ವಿಧೇಯರಾಗಿ ಸಮಾಜದಲ್ಲಿ ದೇವರ ವಾಕ್ಯವನ್ನು ಹಿಡಿದುಕೊಂಡು ನಿಂತುಕೊಂಡಾಗ ಆಕಾಶದಲ್ಲಿ ನಕ್ಷತ್ರಗಳ ಹಾಗೆ ಒಳಿತಾರಂತೆ ಪ್ರಿಯರೇ. ಆಕಾಶದಲ್ಲಿ ನಕ್ಷತ್ರಗಳು ಯಾವ ರೀತಿ ಒಳಿತಾ ಇದೆಯೋ ಅದೇ ಪ್ರಕಾರ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಭಯಭಕ್ತಿಯಿಂದ ಯಾರು ನಡ್ಕೊಳ್ತಾರೋ ಈ ಲೋಕದಲ್ಲಿ ಉನ್ನತರಾಗಿ ಶ್ರೇಷ್ಠರಾಗಿ ಒಳಿತಾರೆ, ಬೆಳಕು ಕೊಡ್ತಾರೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ, ಲೋಕಕ್ಕೆ ಬೆಳಕು ನೀವು. ದೇವರ ವಾಕ್ಯವನ್ನು ಧರಿಸಿಕೊಂಡಾಗ ವಿಧೇಯರಾದಾಗ ನಿಮ್ಮಲ್ಲಿ ಕಾಣುವಂಥ ಪ್ರೀತಿ ಇದೆಯಲ್ಲ ಆ ದೇವರ ಬೆಳಕು, ನಿಮ್ಮಲ್ಲಿ ಕಾಣುವಂಥ ಒಂದು ಕನಿಕರ ಇದೆಯಲ್ಲ ದೇವರ ಬೆಳಕು, ನಿಮ್ಮಲ್ಲಿ ಕಾಣುವಂಥ ಒಂದು ದಯ ಇದೆಯಲ್ಲ ಅದು ದೇವರ ಬೆಳಕು, ನಿಮ್ಮಲ್ಲಿ ಒಬ್ರಿಗೊಬ್ರು ಕ್ಷಮಿಸುವಂಥ ಗುಣ ಇದೆಯಲ್ಲ ಅದು ದೇವರ ಬೆಳಕು. ಅದನ್ನು ತೋರಿಸ್ರಿ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನು ಶಿಲುಬೆ ಮರಣ ಹೊಂದುವಂತಹ ಸಮಯದಲ್ಲಿ ನುಡಿದಂಥ ಮಾತು ನೋಡುವಾಗ ಅದ್ಭುತ ಪ್ರಿಯರೇ. ಇವಾಗಲೂ ಕೂಡ ಯೇಸು ಪ್ರಭು ನಮ್ಮನ್ನು ಕುರಿತು ಬೇಡ್ತಾ ಇದ್ದಾರೆ. ದೇವರ ಬಳಿಯಲ್ಲಿದ್ದು ಬೇಡುವಂಥದ್ದು, ದೇವರ ಬಳಿಯಲ್ಲಿದ್ದು ಇವಾಗಲೂ ಕೂಡ ನಮ್ಮ ವಿಷಯದಲ್ಲಿ ಬೇಡ್ತಾ ಇದ್ದಾರೆ ಪ್ರಿಯರೇ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ತಂದೆ ಇವರನ್ನು ಕನಿಕರಿಸು, ತಂದೆ ಇವರನ್ನು ಕಾಪಾಡು ಅಂತೇಳಿ. ಅರ್ಥ ಆಗುತ್ತಾ ಪ್ರಿಯರೇ? ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣ ಹೊಂದುವಂಥ ಆ ಸಮಯದಲ್ಲಿ ನುಡಿದಂಥ ಅದ್ಭುತವಾದಂಥ ಮಾತು, ಶ್ರೇಷ್ಠವಾದಂಥ ಮಾತು ಎಂತೆಂಥವರನ್ನ ಆಕರ್ಷಿಸಿಕೊಂಡಿದೆ ಗೊತ್ತಾ ಪ್ರಿಯರೇ? ಮಹಾತ್ಮ ಗಾಂಧೀಜಿಯವರು ಇದ್ದಾರಲ್ಲ, ಅವರು ಕೂಡ ಈ ಮಾತನ್ನು ನುಡಿತಾರೆ ಪ್ರಿಯರೇ. ನಾಥೂರಾಮ್ ಗಾಡ್ಸೆಮು ಅಂತ ಇವರು ಮಹಾತ್ಮ ಗಾಂಧೀಜಿರವರನ್ನು ಗುಂಡಿಟ್ಟು ಕೊಂದಾಗ ಆತನನ್ನು ಬಿಟ್ಬಿಡಿ ಅಂತಾರೆ, ಆತನ ನಾನು ಕ್ಷಮಿಸಿದ್ದೀನಿ ಅಂತಾರೆ. ಯೇಸು ಕ್ರಿಸ್ತನು ನುಡಿದಂಥ ಮಾತು, ಇಂಥ ಅದ್ಭುತವಾದಂಥ ಮಾತು ಮಾತಾಡಿರುವಂಥ ನಮ್ಮ ಗುರು, ನಮ್ಮ ಪ್ರಭು ಶ್ರೇಷ್ಠನು, ಆ ಶ್ರೇಷ್ಠನ ಭಕ್ತನು ಎಂದು ಕರೆಯಲ್ಪಡುತ್ತಿರುವಂಥ ನೀವು ನಾವು ಏನಾಗಿದ್ದೀವಿ, ಹೇಗೆ ಇದ್ದೀವಿ, ಹೇಗೆ ಬದುಕುತ್ತಾ ಇದ್ದೀವಿ, ನಮ್ಮ ಮಾತುಗಳು, ನಮ್ಮ ಕ್ರಿಯೆಗಳು, ನಮ್ಮ ಜೀವಿತ ಹೇಗಿದೆ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರೇ. ದೇವರ ಧ್ಯಾನದಲ್ಲಿ ಇರಿ, ಭಕ್ತಿಯಿಂದ ಇರಿ, ನಂಬಿಕೆಯಿಂದ ಜೀವಿಸಿ, ದೇವರ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಿ, ಒಬ್ಬರನ್ನೊಬ್ಬರು ಕ್ಷಮಿಸುವಂಥ ಗುಣವುಳ್ಳವರಾಗಿ ಇರಿ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ, ಮಹೋನ್ನತನೇ, ಮಹಾಶಕ್ತನಾದಂಥ ನಮ್ಮ ದೇವ, ನಿಮಗೆ ಸ್ತೋತ್ರಗಳು ತಂದೆ, ನಿಮಗೆ ಕೃತಜ್ಞತೆಗಳು ತಂದೆ. ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರನ್ನೂ ಬಲಪಡಿಸಿ, ನೇರ ಪ್ರಸಾರವನ್ನು ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿಯನ್ನು, ಶಾಂತಿ, ಸಮಾಧಾನವನ್ನು ಅನುಗ್ರಹಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.